ಸಪೋರ್ಟಿವ್ ಆಗಿದ್ರು, ಸಿನಿಮಾಗೆ ಬೆಂಬಲವನ್ನು ಕೊಟ್ಟಿದ್ರು. ಈಗ ಯಾಕೆ ಹೀಗೆ? ಆವಾಗ ಸಿನಿಮಾಗೆ ಇನ್ನೂ ಖರ್ಚು ಮಾಡಿರಲಿಲ್ಲ, ಇನ್ನೂ ಖರ್ಚಿತ್ತು. ಅದಾದ್ಮೇಲೆ ಖರ್ಚು ಮಾಡಿದ್ದು. ನಮ್ಮ ಹತ್ರ ದಬ್ಬಾಳಿಕೆ ಮಾಡಿದ್ರೆ ನಾವು ಬಗ್ಗಲ್ಲ. ಅವ್ರಿಗೆ ಯಾಕೆ ಕೊಡ್ಬೇಕಂತೆ? ಜೊತೆಗೆ ಇದು ಯಾವಾಗಿಂದ ಶುರುವಾಯಿತು? ಈಗ ಒಂದು ಲಾಸ್ಟ್ ಒಂದು ವೀಕಿಂದ ಶುರು ಆಗಿದೆ ಅಷ್ಟೇ. ಸಿನಿಮಾ ಲಾಭ ಬಂದರೆ ಕೊಡ್ತೀನಿ ಅಂತ ಹೇಳಿದ್ದಾರೆ ಅವರು. ಅಪ್ಪಿತಪ್ಪಿ ಲಾಭ ಬರಲಿಲ್ಲ ಅಂದರೆ ನನ್ನ ಜೀವನಕ್ಕೆ ಏನು ಅಂತ ಅವರು, ಅದಕ್ಕೆ ನಾವು ಹೊಣೆಗಾರರಲ್ಲ. ಅವ್ರಿಗೆ ಮುಖ್ಯವಾಗಿ ಸ್ಟೇ ತರೋದಕ್ಕೆ ಅವ್ರಿಗೆ ಏನು ಅಧಿಕಾರ ಇದೆ? ದುಡ್ಡು ಕೊಡೋಕೆ ರೆಡಿ ಇಲ್ಲ, ಪ್ರಾಫಿಟ್ ಮಾತ್ರ ಮೊದಲೇ ಕೊಡಿ ಅಂತ ಹೇಳ್ತಾರೆ. ಕನ್ನಡ ಚಿತ್ರರಂಗದ ಜನಪ್ರಿಯ ನಿರ್ದೇಶಕರಾಗಿದ್ದಂತಹ ಗುರುಪ್ರಸಾದ್ ಅವರ ಕೊನೆಯ ಚಿತ್ರ, ಅಂದರೆ ಅವರು ನಿರ್ದೇಶಿಸಿ ನಟಿಸಿದಂತಹ ಕೊನೆಯ ಚಿತ್ರ ಎದ್ದೇಳು ಮಂಜುನಾಥ 2 ಇನ್ನೇನು ರಿಲೀಸ್ಗೆ ರೆಡಿಯಾಗಿದೆ. ನಾಳೆ ರಿಲೀಸ್ ಆಗಬೇಕಾಗಿದೆ. ಆ ಹೊತ್ತಿನಲ್ಲೇ ತಡೆಯಾಜ್ಞೆ ತಂದಿರುವಂಥದ್ದು ಅವರ ಎರಡನೇ ಪತ್ನಿ ಸುಮಿತ್ರಾ. ಸದ್ಯ ಯಾಕೆ ಅನ್ನುವಂಥದ್ದು ನಿರ್ಮಾಪಕರನ್ನ ನಾವು ಮಾತಾಡಿಸುವಂತಹ ಪ್ರಯತ್ನ ಈಗ ಮಾಡ್ತಿದ್ದೀವಿ. ಸದ್ಯ ಸಿಟಿ ಸಿವಿಲ್ ಕೋರ್ಟ್ ಎದುರುಗಡೆ ಇದ್ದೀವಿ. ಅವರು ಸಹ ಆ ಕಡೆ ಕೋರ್ಟ್ ಅರ್ಜಿ ಹಾಕಿರುವಂಥದ್ದು, ತಡೆಯಾಜ್ಞೆ ತಂದಿರುವಂಥದ್ದು. ಈ ಕಡೆ ರಿಲೀಸ್ಗೆ ಪ್ರಯತ್ನ ಮಾಡ್ತಿರುವಂಥದ್ದು ರಮೇಶ್ ಅವರು, ಮೈಸೂರು ರಮೇಶ್ ಅವರು. ಸರ್ ನಮಸ್ತೆ. ಈಗಾಗಲೇ ಸಿನಿಮಾಗೆ ಯಾವ ರೀತಿ ಕಷ್ಟಪಡಬೇಕಾಗುತ್ತೆ, ನಿರ್ಮಾಪಕರಾಗಿ ಅದರ ಪ್ರಚಾರ ಹೇಗೆ, ಪೋಸ್ಟ್ ಪ್ರೊಡಕ್ಷನ್ ಎಲ್ಲ ಹಂತ ಕಷ್ಟ ಗೊತ್ತಿರುವಂಥದ್ದು. ಈಗ ರಿಲೀಸ್ ಹಂತದಲ್ಲಿ ನಾಳೆ ರಿಲೀಸ್ ಅಂದಾಗ ಈ ರೀತಿ ಆದರೆ ಏನು ಹೇಳ್ತೀರಾ? ಗೊತ್ತಿಲ್ಲ ನಮಗೂ. ಅಲ್ಲ, ಆ್ಯಕ್ಚುಲಿ ಪುಷ್ಪ 2ಲೇ ಹೈಕೋರ್ಟೇ ಆರ್ಡ್ರ್ ಮಾಡಿದೆ, ಈ ಥರ ಕೊನೆ ವೀಕಲ್ಲಿ ಯಾವುದೇ ಕಾರಣಕ್ಕೂ ಸ್ಟೇ ಕೊಡಬಾರ್ದು ಅಂತಲೇ. ಅದ್ರ ಜೊತೆಗೆ ಇವರು ಈ ಥರ ತೊಂದರೆ ಕೊಡ್ತಾರೆ ಅಂತ ನಮಗೊಂದು 15 ದಿನದಿಂದನೇ ಗೊತ್ತಾಗಿತ್ತು. ಆ ಕಾರಣಕ್ಕೆ ನಾವು ಕೆವಿಯೇಟ್ ಹಾಕಿದ್ವಿ. ಅದು ಅವ್ರಿಗೆ ಸರ್ವೂ ಆಗಿದೆ. ಅದನ್ನು ಗಮನನ ಕೋರ್ಟಿಗೆ ಕೊಡ್ದೇ ಇವು ಮಗು ಹೆಸರಲ್ಲಿ ಇದನ್ನು ಸ್ಟೇ ತಂದಿದ್ರು. ಬಟ್ ಅದು ರಿವೋಟ್ ಆಗುತ್ತೆ, ಅದೇನು ನಡೆಯಲ್ಲ ಅಂತ. ಬಟ್ ಈ ಹಿಂದೆ ಸುದ್ದಿಗೋಷ್ಠಿ ಮಾಡಿದ್ರಿ ನೀವು, ಆ ಸುದ್ದಿಗೋಷ್ಠಿನಲ್ಲಿ ಸಹ ಸಾಂಗ್ ರಿಲೀಸ್ ಮಾಡಿದ್ರಿ. ಆ ಸಂದರ್ಭದಲ್ಲಿ ಅವರು ಬಂದಿದ್ರು, ಆಗ ಏನು ಇರಲಿಲ್ಲ, ಆಗ ಎಲ್ಲ ಚೆನ್ನಾಗಿದ್ರು, ಸಪೋರ್ಟಿವ್ ಆಗಿದ್ರು, ಸಿನಿಮಾಗೆ ಬೆಂಬಲವನ್ನು ಕೊಟ್ಟಿದ್ರು. ಈಗ ಯಾಕೆ ಹೀಗೆ? ಆವಾಗ ಸಿನಿಮಾಗೆ ಇನ್ನೂ ಖರ್ಚು ಮಾಡಿರಲಿಲ್ಲ, ಇನ್ನೂ ಖರ್ಚಿತ್ತು. ಅದಾದಮೇಲೆ ಖರ್ಚು ಮಾಡಿದ್ದು. ಈ ಖರ್ಚೆಲ್ಲ ಮುಗಿದ ಮೇಲೆ ತಾನೇ ಅವರು ಏನಾರು ಇಟ್ಕೊಳಕ್ಕಾಗೋದು. ಈ ಖರ್ಚೆಲ್ಲ ಮಾಡಿದ್ದಾರೆ, ಇನ್ನು ಸಿನಿಮಾ ರಿಲೀಸ್ ಮಾಡಬೇಕು, ಈಗ ನಾನು ಏನು ಕೇಳಿದ್ರು ಕೊಡ್ತಾರೆ ಅಂತ ಅವ್ರು ಅಂದ್ಕೊಂಡ್ರು. ನಮ್ಮ ಹತ್ರ ದಬ್ಬಾಳಿಕೆ ಮಾಡಿದ್ರೆ ನಾವು ಬಗ್ಗಲ್ಲ ಮೇಡಮ್. ನಮ್ಮ ಹತ್ರ ಯಾರು ಜಸ್ಟ್ ಇಷ್ಟು ಬಗ್ಗಿದ್ರೆ ಕಾಲಿಗೆ ನಮಸ್ಕಾರ ಮಾಡ್ಕೋತೀವಿ. ನೀನು ಅಂದರೆ ನಿಮ್ಮ ಅಪ್ಪ ಅಂತೀನಿ ನಾನು, ಆ ಥರ ಕ್ಯಾರೆಕ್ಟ್ರು. ಸೊ ಅವ್ರು ದಬ್ಬಾಳಿಕೆ ಮಾಡಿಕೊಂಡು ಕೊಡಲೇಬೇಕು ಅಂದ್ಬಿಟ್ಟು ಪ್ರತಿದಿನ ಒಬ್ಬೊಬ್ಬರು ಕೈಲಿ ಕಾಲ್ ಮಾಡಿಸಿದ್ದಾರೆ ಅವರು. ಅಲ್ಲ, ಒಂದು ಎಷ್ಟೋ ಅಮೌಂಟು ಕೊಡಿ ಅಂತ ಬಂದು ಮಾತಾಡಿ ಅಂತ ಅಂದರು. ನಾನು ಆ ಥರ ಎಲ್ಲ ಕೊಡೋಲ್ಲ. ಮೊದಲೇನು ಮಾತಾಡಿದ್ದೀವಿ ಅದಕ್ಕೆ ಅವ್ರು ಬದ್ಧವಾಗಿರಲಿ ಅಂತ ನಾವು ಕೊಡಲಿಲ್ಲ ಮೇಡಮ್, ಅಷ್ಟೇ. ಈಗ ಅವ್ರಿಗೆ ಯಾಕೆ ಕೊಡಬೇಕಂತೆ? ಜೊತೆಗೆ ಇದು ಯಾವಾಗಿಂದ ಶುರುವಾಯಿತು? ಈಗ ಒಂದು ಲಾಸ್ಟ್ ಒಂದು ವೀಕಿಂದ ಶುರು ಆಗಿದೆ ಅಷ್ಟೇ ಮೇಡಮ್. ಒಂದು ವೀಕಿಂದ ನನಗೆ ದುಡ್ಡು ಬೇಕು ಅಂತ ಚೇಂಬರ್ ಹತ್ರ ಹೋಗಿ ಸಿನಿಮಾ ಲಾಭ ಬಂದರೆ ಕೊಡ್ತೀನಿ ಅಂತ ಹೇಳಿದ್ದಾರೆ ಅವರು. ಅಪ್ಪಿತಪ್ಪಿ ಲಾಭ ಬರಲಿಲ್ಲ ಅಂದರೆ ನನ್ನ ಜೀವನಕ್ಕೆ ಏನು ಅಂತ ಅವರು, ಅದಕ್ಕೆ ನಾವು ಹೊಣೆಗಾರರಲ್ಲ ಅಲ್ವಾ. ಅವ್ರವ್ರ ಜೀವನಕ್ಕೆ ಅವರವರೇ ಹೊಣೆಗಾರರಾಗಬೇಕು. ನಾವು ಪ್ರಪಂಚದಲ್ಲಿರೋ ಎಲ್ಲ ಕಷ್ಟದವ್ರಿಗೂ ನಾವು ಕೊಡೋಕ್ಕೆ ನಾವೇನು ಪ್ರಿಂಟ್ ಹೊಡ್ಕೊಂಡೇನು ನಿಂತಿಲ್ಲ. ಅದು ಸೊ ಈ ಕೋರ್ಟಲ್ಲಿ ವಿಚಾರಣೆ ಸಹ ಇರೋ ಅಂಥದ್ದು, ಏನು ಮಾತುಕತೆ ಆಗ್ಬಹುದು, ಏನು ಅಟ್ಲೀಸ್ಟ್ ಏನು ರೆಡಿ ಮಾಡ್ಕೊಂಡಿದ್ದೀರಾ ಅಂತ? ಇಲ್ಲ, ಅವರು ಹಾಕಿರೋದು ನಿಲ್ಲೋದೇ ಇಲ್ಲ ಮೇಡಮ್. ಅದು ಒಂದು 3ನೇ ಕ್ಲಾಸ್ ಮಕ್ಳಿಗೆ ಕೇಳಿದ್ರು ಹೇಳ್ತಾರೆ. ಅವ್ರಿಗೆ ಮುಖ್ಯವಾಗಿ ಸ್ಟೇ ತರೋದಕ್ಕೆ ಅವ್ರಿಗೇನು ಅಧಿಕಾರ ಇದೆ? ಮುಖ್ಯವಾಗಿ ಆಲ್ರೆಡಿ ಸ್ಟೇ ತರ್ತಾರೆ ಅವರು ಅಂದ್ಬಿಟ್ಟು ನಾವು ಕೆವಿಯೇಟು ಹಾಕಿದ್ವಿ. ಅವ್ರ ಹೆಸ್ರಲ್ಲಿ ಹಾಕಿದ್ರೆ ನಡೆಯಲ್ಲ ಅಂತ ಮಗು ಹೆಸ್ರಲ್ಲಿ ಹಾಕ್ಸಿದ್ದಾರೆ ಅಷ್ಟೇ. ಈ ಒಂದು ಆಡಿಯೋ ಕೂಡ ರಿಲೀಸ್ ಮಾಡಿದ್ರಿ, ಅಂದರೆ ಗುರುಪ್ರಸಾದ್ ಅವರು ಕೊನೆ ಕ್ಷಣದ ರಿಲೀಸ್ ಆಯಿತು, ಹೇಗೋ ಒಂದು ರಿಲೀಸ್ ಆಯಿತು. ಒಂದಷ್ಟು ಮಾತುಕತೆಗಳು ಅವರು ಹೆಂಡತಿ ಜೊತೆಗೆ ಮಾಡಿದ್ರು. ಏನೋ ಅಂದರೆ ಮಾತುಕತೆನಲ್ಲಿ ಗೊತ್ತಾಗುತ್ತೆ, ಏನೋ ಒಂದಷ್ಟು ಎಲ್ಲೋ ಮಾತಿನ ಚಕಮಕಿ ಆಯಿತು. ಜೊತೆಗೆ ಎಲ್ಲೋ ಒಂದು ಅಂಡರ್ಸ್ಟ್ಯಾಂಡಿಂಗ್ ಮಿಸ್ ಆಗ್ತಾ ಇತ್ತು ಅನ್ನಿಸ್ತಾ ಇತ್ತು. ಅಲ್ಲ, ನಾವು ಅವ್ರ ಕೊನೆ ಟೈಮಲ್ಲಿ ನಾವು ರವಿ ದೀಕ್ಷಿತ್ ಅವ್ರನ್ನ ಮೀಟ್ ಮಾಡೋಕ್ಕೆ ಹೋದಾಗಲೇ ನಮ್ಗೆ ಅಲ್ಲಿ ಮನೆ ಅವರು ಇದ್ದಿದ್ದು ರೂಮ್ ವಾತಾವರಣ ನೋಡಿದ್ರೆ ಗೊತ್ತಾಗ್ತಾಯಿತ್ತು. ಅಂದರೆ ತುಂಬ ಡರ್ಟಿಯಾಗಿತ್ತು, ತುಂಬ ಸ್ಮೆಲ್ಲೆಲ್ಲ ಇತ್ತು ರೂಮಲ್ಲಿ. ಅವಾಗ ನಾವು ಕೇಳಿದಾಗ ಇಲ್ಲ, ಅವರು ಒಂದು 3 ಮಂತ್ಸಿಂದ ಇಲ್ಲ ನಮ್ಮ ಜೊತೆ ಅಂತಲೇ ಹೇಳಿದರು ಅವರು. ಆಮೇಲೆ ರೀಸನ್ ಏನು ನಮಗೆ ಯಾಕೆ, ಅವ್ರ ಪರ್ಸ್ನಲ್ ಅಮೌಂಟ್ ನಾವೇನು ಕೇಳಕ್ಕೆ ಹೋಗಿಲ್ಲ. ಅವ್ರು ಸಾಯೋದು ಒಂದು 3-4 ಮಂತಿಂದ ಅವ್ರ ಜೊತೇಲಿ ಇರಲಿಲ್ಲ ಅನಿಸುತ್ತೆ, ನಮ್ಗೆ ಅದು ಕರೆಕ್ಟಾಗಿ ಗೊತ್ತಿಲ್ಲ. ಸರ್, ನಿಮ್ಮ ಜೊತೆ ಸಿನಿಮಾ ಮಾಡೋ ಸಂದರ್ಭದಲ್ಲಿ ಅವರ ನಡವಳಿಕೆ ನಿಮ್ಗೆ ಗೊತ್ತಿರುತ್ತೆ ಹೇಗಿರ್ತಾರೆ ಅನ್ನುವಂಥದ್ದು. ಬಟ್ ಗುರುಪ್ರಸಾದ್ ಅವ್ರದ್ದು. ಸೊ ಈಗ ಈ ಆಡಿಯೋದಲ್ಲಿ ರಿಲೀಸ್ ಆಗಿರೋದು ಏನೋ ಸಾವಿನ ಬಗ್ಗೆನೇ ಹೆಚ್ಚು ಅವರು ಮಾತಾಡ್ತಿರೋ. ಅಲ್ಲ, ನಾನು ಮೊದಲನೇ ಟೈಮ್ ಅವ್ರ ಹತ್ರ ನಾನು ಹೋದಾಗ ನಿಜವಾಗ್ಲೂ ಅವ್ರ ಅಭಿಮಾನಿಯಾಗಿ ಹೋದೆ. ಬಟ್ ಅಟ್ ಪ್ರೆಸೆಂಟು ಅವ್ರ ವ್ಯಕ್ತಿತ್ವ ಎಲ್ಲ ಗೊತ್ತಾದ ಮೇಲೆ ಅವ್ರ ಸಿನಿಮಾ ಅಭಿಮಾನಿಯಾಗಿ ನಾನು ಹೊರಗಡೆ ಇದ್ದೀನಿ. ಈಗಲೂ ಅವ್ರ ಸಿನಿಮಾ ಅಭಿಮಾನಿ ಹೊರತು ಅವ್ರ ವೈಯಕ್ತಿಕವಾಗಿ ನಾನು ಅವ್ರನ್ನ ತುಂಬ ದ್ವೇಷ ಮಾಡೋವಂಥ ವ್ಯಕ್ತಿ ಆಗಿಬಿಟ್ಟಿದ್ದೀನಿ. ಅವ್ರ ಸಿನಿಮಾಗಳು ಪ್ರೀತಿಸ್ತೀನಿ, ಆದರೆ ವೈಯಕ್ತಿಕವಾಗಿ ಅವ್ರನ್ನ ಹತ್ರದಲ್ಲಿರೋ ಯಾರೂ ಸಹ ಅವ್ರನ್ನ ಪ್ರೀತಿಸಲ್ಲ. ನೀವೇ ಉದಾಹರಣೆಗೆ ತೊಗೊಳ್ಳಿ, ಅವ್ರ ತಂದೆ ತಾಯಿ ಹತ್ರ ಅವ್ರು ಒಳ್ಳೆ ಹೆಸರು ತೊಗೊಳ್ಳಿಲ್ಲ, ಕಟ್ಕೊಂಡಿದ್ದು ಹೆಂಡತಿ ಹತ್ರ ಹೆಸರು ತೊಗೊಳ್ಳಿಲ್ಲ,
ಮಕ್ಳ ಜೊತೆ ಅವ್ರು ಹುಟ್ಸಿರೋ ಮಕ್ಕಳು ಸಹ ಅವ್ರನ್ನ ಒಳ್ಳೆ ತಂದೆ ಅನ್ನೋ ಥರನೂ ಅವ್ರೇನು ಇಟ್ಕೊಂಡಿಲ್ಲ. ಆಮೇಲೆ ಅವರು ಬೆಳೆಸಿದ್ರಲ್ಲ ಆರ್ಟಿಸ್ಟ್ಗಳು, ಅವರು ಎಲ್ಲಾದರೂ ಅವ್ರ ಬಗ್ಗೆ ಒಳ್ಳೆ ಮಾತು ಹೇಳಿರೋದು ಕೇಳಿಸ್ಕೊಂಡಿದ್ರ? ಎಲ್ಲರ ಬಗ್ಗೆನೂ ನೆಗೆಟಿವ್ ಮಾತಾಡೋ ಥರ ಮಾಡ್ಕೊಂಡಿದ್ದಾರೆ. ಬಟ್ ಅವ್ರ ಸಿನಿಮಾಗೆ ಈಗಲೂ ನಾನು ಪ್ರೆಸೆಂಟ್ ಅಭಿಮಾನಿನೇ. ಬಟ್ ವ್ಯಕ್ತಿಗತವಾಗಿ ನಾನು ಅವ್ರನ್ನ ದ್ವೇಷ ಮಾಡೋಷ್ಟು ನಮಗೆ ಅನುಭವಗಳಾಗಿದೆ. ಸರ್, ಈಗ ಸಿನಿಮಾ ಮಾಡೋ ಸಂದರ್ಭದಲ್ಲಿ ಏನಾದರೂ ಆ ರೀತಿ ಘಟನೆಗಳಾಯ್ತಾ ನಿಮಗೆ ಬೇಸರ ಆಗೋ? ಅವೆಲ್ಲ ಈಗೆಲ್ಲ ಬೇಡ. ಈಗ ಜಗ್ಗೇಶ್ ಸರ್ ಥರ ನಾನು ಯಾಕೆ ಮಾತಾಡ್ಬಿಟ್ಟು ಬೈಸ್ಕೋಬೇಕು ಜನಗಳ ಹತ್ರ ಅಲ್ವಾ? ಸತ್ತೋದ್ರು ಆ ವಿಷಯನೂ ಸತ್ತೋಗ್ಬೇಕಲ್ವಾ? ಇಲ್ಲ, ಥಿಯೇಟ್ರಲ್ಲಿ ನನಗೆ ಇನ್ನೂ ಎಕ್ಸ್ಟ್ರಾ ಕೊಡಿ ಅಂತ ಕೇಳ್ತಾ ಇದ್ದಾರೆ. ಬಟ್ ರಿಲೀಸ್ದು ಖರ್ಚು ಜಾಸ್ತಿ ಆಗುತ್ತೆ ಅಂತ ನಾವೇ ಒಂದಷ್ಟು 140 ಥಿಯೇಟ್ರಲ್ಲಿ ರಿಲೀಸ್ ಆಗ್ತಾಯಿದೆ. ಎಲ್ಲ ಸೇರಿಸಿ ಮ್ಯಾಕ್ಸಿಮಮ್ ನಾವು ಕೊಟ್ಟಿದ್ದಿದ್ರೆ ಒಂದು 200 ಥಿಯೇಟ್ರೇ ಸಿಗ್ತಾಯಿತ್ತು. ಯಾಕೆಂದರೆ ಬೇರೆ ಸಿನಿಮಾಗಳದ್ದುಗಿಂತ ಇದಕ್ಕೆ ಸ್ವಲ್ಪ ಬೇಡಿಕೆ ಇದೆ. ಬಟ್ ಫಸ್ಟು ಒಂದಷ್ಟು ಜನ ನೋಡಿ ಇಷ್ಟಪಟ್ಟು ಆದಮೇಲೆ ಮಾಡೋಣ ಅಂತ. ಸಿನಿಮಾದಲ್ಲಿ ಪ್ರಾಫಿಟ್ ಬಂದರೆ ಅದನ್ನ ಏನಾದರೂ ಶೇರ್ ಮಾಡ್ಕೊಳ್ಳೋವಂಥ ಸಂದರ್ಭ ಬರುತ್ತಾ? ಅಲ್ಲ, ಹೌದು. ಈಗ ನನಗೇನಾದ್ರು ಪ್ರಾಫಿಟ್ ಬಂದರೆ ಈಗ ಖರ್ಚು ಏನು ಮಾಡಿದ್ದೀನಿ ಅದೊಂದು ಬಿಟ್ಟು ಆಮೇಲೆ ಬರೋದೆಲ್ಲನೂ ನಾನು ಪ್ರತಿಯೊಬ್ಬರಿಗೂ ಹೇಳಿದ್ದೀನಿ. ಮ್ಯೂಸಿಕ್ ಡೈರೆಕ್ಟ್ರಿಗಿಂದ ಹಿಡಿದು ನಮ್ಮ ಇವರು ನಿಜವಾದ ಈ ಸಿನಿಮಾದ ಹೀರೋ ಇವರು. ಯಾಕೆಂದರೆ ಅವ್ರ ಕೊನೆ ದಿನದಲ್ಲಿ ಜೊತೆ ಕಳೆದಿರೋದು ಇವರೇನೆ ಎಡಿಟ್ರು. ಆಮೇಲೆ ಇಡೀ ಸಿನಿಮಾನ ನಿಲ್ಲಿಸಿರೋದು ಇವರೇ. ಎಲ್ಲ ಕಂಪ್ಲೀಟು ಏನೂ ಗೊತ್ತಿಲ್ಲದ ಥರ ಇದ್ದಾರೆ. ಎಲ್ಲ ಪ್ರತಿಯೊಂದೂ ಮೂಳೆಗಳ ಥರ ಎಲ್ಲ ಕಡೆನೂ ಬಿಸಾಕ್ಬಿಟ್ಟಿದ್ರು ಅವರು. ಒಂದೊಂದೇ ಮೂಳೆ ತಂದು ಜೋಡಿಸಿ ಒಂದು ರೂಪ ಕೊಟ್ಟಿದ್ದಾರೆ ಅವರು. ಆಮೇಲೆ ಈಗಲೇ ಹೇಳ್ತೀನಿ, ಕ್ಲೈಮ್ಯಾಕ್ಸಲ್ಲಿ ಒಂದಷ್ಟು ಜನಕ್ಕೆ ಬೇಸರ ಆಗೋ ಥರನೇ ಇರುತ್ತೆ. ಅಂದರೆ ಬಟ್ ಏನಕ್ಕೆ ಅಂದರೆ ಶೂಟ್ ಮಾಡಿರಲಿಲ್ಲ ಅವರು, ಇರೋದನ್ನೇ ನಾವು ಮ್ಯಾನೇಜ್ ಮಾಡಿದ್ದೀವಿ. ಅದು ಜನಕ್ಕೆ ಇಷ್ಟ ಆಗುತ್ತೋ ಇಲ್ವೋ ಗೊತ್ತಿಲ್ಲ, ನೋಡಿ ನಾಳೆ ಗೊತ್ತಾಗ್ಬೋದು. ಹೌದು. ಬಟ್ ಆ ಕ್ಲೈಮ್ಯಾಕ್ಸ್ ಒಂದು ನಾನು ಒಬ್ಬ ಆಡಿಯನ್ಸ್ ಆಗಿ ನನಗಿಲ್ಲ, ಬೇರೆಯವ್ರಿಗೆ ಏನಾಗುತ್ತೆ ಗೊತ್ತಿಲ್ಲ ಅಷ್ಟೇ. ಅಲ್ಲ, ಅದು ಗುರುಪ್ರಸಾದ್ ಸಿನಿಮಾ ಮೇಡಮ್. ಅಂದರೆ ಈಗ ನಾನು ಸಿನಿಮಾ ನಾನು ಏನಾದ್ರು ಸಿನಿಮಾ ಮಾಡಿದ್ರೆ ಫಸ್ಟು ಒಳ್ಳೆ ಕತೆ ಕೇಳಿ, ನಾನು ದೊಡ್ಡ ಹೀರೋ ಹಾಕೊಂಡು ಮಾಡ್ತೀನಿ ಅದಕ್ಕಿಂತ ಬೆಸ್ಟ್ ಕತೆ ಸೆಲೆಕ್ಟ್ ಮಾಡಬೇಕು. ಆ ಕತೆ ಕೇಳಬೇಕಾದ್ರೆ ಏನಾದ್ರು ಅರ್ಧಕ್ಕೆ ನಾನು ಕತೆ ನಿಲ್ಲಿಸಿದ್ರೆ ಅವ್ರ ಆಡಿಯನ್ಸು ನನ್ನ ಆಸ್ತಿ ಬರ್ಕೊಟ್ಬಿಡ್ತೀನಿ ಅಂತ ಹೇಳ್ಬೇಕು. ಆ ಥರ ಕತೆ ರೆಡಿ ಮಾಡಿಕೊಂಡೆ ಸಿನಿಮಾ ಮಾಡ್ತೀನಿ. ಮೊದಲು ಅನುಭವ ಇಲ್ಲೇ ಬಂದು ಮಾಡಿದ್ದು ಇದು. ಅವ್ರು ಏನು ಮಾಡಿಕೊಟ್ಟಿದ್ರು ಅದನ್ನು ಜನಕ್ಕೆ ಕೊಟ್ಟಿದ್ದೀವಿ ಅಷ್ಟೇ. ಅಲ್ಲ, ಎಷ್ಟು ಖರ್ಚಾಗಿದೆ ಅಂತ ಹೇಳೋದು ಸ್ವಲ್ಪ ತಪ್ಪಾಗುತ್ತೆ ಈಗ. ಅಂದರೆ ಇನ್ನೂ ಸೇಲ್ಸ್ ಯಾವುದೂ ಆಗದೆ ಇರೋದ್ರಿಂದ ನಾವೀಗ ಹೇಳಿದ್ರೆ ನಾವೇನು ಕಡಿಮೆನೇ ಆಗಿರೋದು ಮೇಡಮ್. ನಾನೇನು ಸುಳ್ಳು ಹೇಳೋಕ್ಕೆ ಹೋಗಲ್ಲ. ತುಂಬ ದೊಡ್ಡ ಬಜೆಟ್ ಅಲ್ಲ, ತುಂಬ ಕಡಿಮೆ ಇದರಲ್ಲೇ. ಈಗ ಸುಮಿತ್ರಾ ಅವ್ರು ಏನಾದರೂ ಮತ್ತೆ ಫೋನ್ ಮಾಡಿದ್ರೆ ಇವತ್ತು ಬೆಳಗ್ಗೆ? ಇಲ್ಲ, ಯಾರು ಕಾಲ್ ಮಾಡಿಲ್ಲ. ಇಲ್ಲ ನನಗೆ ಲಾಸ್ಟ್ ಒಂದು ಸಲ ಕಾಲ್ ಮಾಡಿ ಗುರುಪ್ರಸಾದ್ ಇಂಕ್ ಅನ್ನೋದನ್ನ ರಿಮೂವ್ ಮಾಡಿಬಿಟ್ಟಿದ್ರಾ ಅಂತ ಹೇಳಿದ್ರು. ಅವಾಗ ಹೇಳಿದೆ, ಮೇಡಮ್ ನಾನು ದುಡ್ಡು ಖರ್ಚು ಮಾಡ್ತಾ ಇರೋದು ಗುರುಪ್ರಸಾದ್ ಇಂಕ್ ಅಂತ ಹಾಕಿದ್ರೆ ಆಲ್ರೆಡಿ ಅವ್ರ ಮೇಲೆ ಸುಮಾರು ಕೇಸ್ಗಳಿದೆ, ಎಲ್ಲರೂ ಸ್ಟೇ ಆರ್ಡ್ರ್ ತರ್ತಾರೆ. ಅವಾಗ ನಾನು ಹೋಗ್ಬಿಟ್ಟು ಎಲ್ಲರ ಹತ್ರನೂ NOCಗೆ ಸೈನ್ ಮಾಡಿಸ್ಕೊಳಕ್ಕಾಗಲ್ಲ. ನೀವೇ ಈಗಲೇ ದುಡ್ಡು ಬೇಕು ಅಂತ ಕೇಳ್ತಾ ಇದ್ದೀರಾ. ನಾಳೆ ಯಾವ್ದಾರ ಸೇಲ್ಸ್ ಮಾಡಬೇಕಾದ್ರೆ ಪುನಃ ನಿಮ್ಮ ಹತ್ರನೂ ಬಂದು ನಾನು ತೊಗೋಬೇಕಾಗತ್ತೆ. ಈಗಲೇ ಡಿಮ್ಯಾಂಡ್ ಮಾಡೋರು ಅವತ್ತಿನ ದಿನ ಡಿಮ್ಯಾಂಡ್ ಮಾಡಲ್ವಾ? ನಾನು ಹಾಕಲ್ಲ. ಹಂಗೂ ಹಾಕ್ಬೇಕಾ? ಇನ್ನು ಅವತ್ತಿನ ದಿನಕ್ಕೆ ಇನ್ನೂ ಒಂದು 15ರಿಂದ 18 ಲಕ್ಷ ಖರ್ಚಾಗ್ತಾಯಿತ್ತು. ಅದನ್ನು ಹಾಕಿ ಖರ್ಚು ಮಾಡಿ ಅವಾಗ ಬೇಕಾದ್ರೆ ನಿಮ್ಮದು ಗುರುಪ್ರಸಾದ್ ಇಂಕ ಅಂತ ಹಾಕ್ತೀನಿ ಅಂತ ಹೇಳಿದೆ. ದುಡ್ಡು ಕೊಡೋಕೆ ರೆಡಿ ಇಲ್ಲ, ಪ್ರಾಫಿಟ್ ಮಾತ್ರ ಮೊದಲೇ ಕೊಡಿ ಅಂತ ಹೇಳ್ತಾರೆ. ಈಗ ಯಾವುದೇ ವ್ಯವಹಾರ ಆದ್ರೂ ಬಂದಾದ್ಮೇಲೆ ಮಾಡೋ ಅಂಥದ್ದು, ಅದು ಎಲ್ಲ ಸಿನಿಮಾದಲ್ಲಿರೋ ಅಂಥವ್ರು ಗೊತ್ತಿರೋ. ಬಂದಾದ್ಮೇಲೆ ಅನ್ನೋದಕ್ಕಿಂತ ಹೆಚ್ಚಾಗಿ ನಾವು ಅವರು ಸತ್ತೋದ್ಮೇಲೆ ನಾವು ಮಾತುಕತೆ ಆದಾಗ ಅವ್ರ ಮೊದಲನೇ ಮಾತೆ, ನನಗೆ ದುಡ್ಡು ಬೇಕು ಅಂದಿದ್ರೆ ನಿಮ್ಮ ದುಡ್ಡು ನಿಮ್ಮ ಸಿನಿಮಾ ನೀವು ಇಟ್ಕೊಳ್ಳಿ ಮೇಡಮ್, ನಮಗೂ ಇದಕ್ಕೂ ಸಂಬಂಧ ಇಲ್ಲ ಅಂದ್ಬಿಟ್ಟು ಎದ್ದು ಹೋಗ್ತಾ ಇದ್ವಿ. ಆವತ್ತಿನ ದಿನ ಆಯಿತು ಸರ್ ಮಾಡಿ ಪ್ರಾಫಿಟಲ್ಲಿ ತೊಗೋತೀನಿ ಅಂತ ಹೇಳಿಬಿಟ್ಟು ಸಿನಿಮಾ ಎಲ್ಲ ರೆಡಿ ಮಾಡಿ 50 ಲಕ್ಷ ರೂಪಾಯಿ ಖರ್ಚು ಮಾಡಿ ಸಿನಿಮಾ ರೆಡಿ ಮಾಡಾದ್ಮೇಲೆ ನನಗೆ ದುಡ್ಡು ಕೊಡಿ ಇವಾಗ ಅಂತ ಕೇಳಿದ್ದು ಎಷ್ಟು ಮಟ್ಟಿಗೆ ಸರಿ? ಅದೇ ಅದು ನನಗೆ ಗೊತ್ತಿಲ್ವಲ್ಲ, ಅವ್ರ ಪಕ್ಕ ನಾವು ನಿಂತಿದ್ರೆ ಗೊತ್ತಾಗ್ತಾಯಿತ್ತು ನಮಗೆ. ಈಗ ಅವ್ರ ಮಾತಿಗಿರ್ಬೋದು ಅಥವಾ ಏನೋ ಒಂದು ಟಾರ್ಚರ್ ಮಾಡ್ತಾರೆ, ಪದೇ ಪದೇ ಫೋನ್ ಮಾಡುವಂಥದ್ದು, ಏನು ಬಗ್ಗಲ್ವಾ ನೀವು? ಯಾವ ಒಂದು ಪಕ್ಷ ಅಪ್ಪಿ ಅವ್ರಿಗೆ ದುಡ್ಡು ಕೊಟ್ಬಿಟ್ಟೆ ಸಿನಿಮಾ ರಿಲೀಸ್ ಮಾಡಬೇಕು ಅಂದರೆ ನಾನು ಸಿನಿಮಾ ರಿಲೀಸ್ ಮಾಡೋದೇ ನಿಲ್ಲಿಸ್ತೀನಿ, ಯಾವ ಕಾರಣಕ್ಕೂ ದುಡ್ಡು ಕೊಡೋಲ್ಲ ಅಷ್ಟೇ. ಥ್ಯಾಂಕ್ ಯು ಸರ್. ಇದೆಷ್ಟು ನಿರ್ಮಾಪಕ ಮೈಸೂರು ರಮೇಶ್ ಅವರ ಮಾತಾಗಿತ್ತು. ಕ್ಯಾಮ್ರಾ ಪರ್ಸನ್ ಶಿವು ಜೊತೆ ಕೀರ್ತಿ ಪಾಚೆ, ಗ್ಯಾನ್ಚಿ ನ್ಯೂಸ್, ಬೆಂಗಳೂರು. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.